ಎಲ್ರಿಗೂ ನಮಸ್ಕಾರ. ಬೆಳ್ಳಿ ಸ್ನೇಹ ಕ್ರಿಯೇಷನ್ಸ್ ಚಾನಲ್ಗೆ ಯಾರಿಗೆಲ್ಲ ಸ್ವಂತ ಮನೆ ಕಟ್ಟಬೇಕು ಅನ್ನೋ ಆಸೆ ಇರಲ್ಲ, ಖಂಡಿತವಾಗ್ಲೂ ಇರುತ್ತೆ. ಅದರಲ್ಲೂ ಮಧ್ಯಮ ವರ್ಗದ ಜನರಿಗಂತೂ ತುಂಬಾನೇ ಇರುತ್ತೆ. ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಅಂದ್ರೆ ಕೇಂದ್ರ ಸರ್ಕಾರದಿಂದ PM ವಸತಿ ಯೋಜನೆ ಅಥವಾ PM ಆವಾಸ್ ಯೋಜನೆ ಅನ್ನೋ ಈ ಒಂದು ಯೋಜನೆಯ ಅಡಿಯಲ್ಲಿ ಇಂತಿಷ್ಟು ಲಕ್ಷ ಅಂತ ಸಹಾಯಧನ ಸಿಗ್ತಾ ಇದೆ. ಹಾಗಾದ್ರೆ ಈ ಯೋಜನೆಯ ಲಾಭವನ್ನ ಪ್ರತಿಯೊಬ್ರು ಕೂಡ ಪಡ್ಕೋಬಹುದು. ಈ ಯೋಜನೆಯ ಲಾಭವನ್ನ ನೀವು ಪಡ್ಕೊಳ್ಬೇಕಂದ್ರೆ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು, ಹಾಗೆ ಇದಕ್ಕೆ ಡಾಕ್ಯುಮೆಂಟೇಶನ್ಸ್ ಎಲ್ಲ ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನಿವತ್ತು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಲೇ ನೋಡಿ. ಹಾಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಈ ಒಂದು PM ಆವಾಸ್ ಯೋಜನೆ ಅಥವಾ PM ವಸತಿ ಯೋಜನೆ ಅನ್ನೋದು ಯಾರಿಗೆ ಪ್ರಮುಖವಾಗಿ ಒಂದು ಯೂಸ್ ಆಗ್ತಾ ಇದೆ ಅಂದ್ರೆ ಮುಖ್ಯವಾಗಿ ಅಂದ್ರೆ ನಗರ ಪ್ರದೇಶಗಳಲ್ಲಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಹೇಳ್ತಾ ಇರೋದು ಅಂದ್ರೆ ಈ ಒಂದು ಸ್ಕೀಮ್ ಈಗ ಏನ್ ಬಿಟ್ಟಿದ್ದಾರೆ ಅಲ್ಲ, ಸೊ ಈ ಒಂದು ಯೋಜನೆ ಬಂದು ಮುಖ್ಯವಾಗಿ ಮೇನ್ ಆಗಿ ನಗರ ಪ್ರದೇಶ ಅಂದ್ರೆ ಸಿಟಿಗಳಲ್ಲಿ ಯಾರ್ಯಾರು ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ರಲ್ಲ ಅಂತವರಿಗಂತೂ ತುಂಬಾ ಒಂದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಸೊ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೊಳ್ಬೇಕಾದ್ರೆ ಮೊದಲಿಗೆ ಅರ್ಹತೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಹಾಗಾದ್ರೆ ಎಲಿಜಿಬಿಲಿಟಿ ಕ್ರಿಟೇರಿಯಾ ಏನಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಬಂದು ಇಂಡಿಯನ್ ಸಿಟಿಸನ್ಸ್ ಆಗಿರ್ಬೇಕು, ಅಂದ್ರೆ ಭಾರತೀಯರಾಗಿರ್ಬೇಕು. ನಾನು ಇಲ್ಲಿ ಇಟ್ಕೊಂಡು ಬೇರೆ ದೇಶದಲ್ಲಿ ಅಕಸ್ಮಾತ್ ಬೇರೆ ದೇಶದಲ್ಲಿ ಇಟ್ಕೊಂಡು ಈ ಒಂದು ದೇಶದ ಯೋಜನೆ ಪಡ್ಕೋತೀವಿ ಅಂದ್ರೆ ಆಗಲ್ಲ. ಸೊ ನೆಕ್ಸ್ಟ್ ಬಂದು ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೊಳ್ಬೇಕಂದ್ರೆ ಫ್ಯಾಮಿಲಿಲಿ ಬೇರೆ ಮೆಂಬರ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇರುವಂತವ್ರೆ ಆಗಿರ್ಬೋದು, ಬೇರೆ ಒಂದು ಯೋಜನೆಯ ಲಾಭವನ್ನ ಪಡ್ಕೊಂಡಿರ್ಬಾರ್ದು. ಅಂದ್ರೆ ಮನೆ ಒಂದು ರಿಲೇಟೆಡ್ ತುಂಬಾ ಯೋಜನೆಗಳು ಬರುತ್ತೆ. ಸೊ ಅದರಲ್ಲಿ ಈ ಒಂದು PM ಆವಾಸ್ ಯೋಜನೆ ಬಿಟ್ಟು ಬೇರೆ ಯೋಜನೆಯ ಲಾಭವನ್ನ ಪಡ್ಕೊಂಡಿರ್ಬಾರ್ದು. ಹಾಗೆ ನೆಕ್ಸ್ಟ್ ಬಂದು ಆನ್ಯುಯಲ್ ಇನ್ಕಮ್ ಬಂದು 3 ಲಕ್ಷದ ಒಳಗಡೆ ಇರ್ಬೇಕಾಗತ್ತೆ. ಇದ್ರಲ್ಲೂ ಕೂಡ ವರ್ಗಗಳು ಬರುತ್ತೆ. ಆ ವರ್ಗಗಳು ಯಾವ್ದಂತ ಹೇಳ್ತೀನಿ. ಫಸ್ಟ್ ಗೆ ಬಂದು EWS ಅಂದ್ರೆ ಆರ್ಥಿಕವಾಗಿ ದುರ್ಬಲವಾಗಿರುವಂತಹ ವರ್ಗ. ಸೊ ಅದು ಬಂದ್ಬಿಟ್ಟು 3 ಲಕ್ಷದ ಒಳಗಡೆ ಇರ್ಬೇಕಾಗತ್ತೆ ಅವರ ಒಂದು ಆದಾಯ. ಹಾಗೇನೆ ಬಂದು LIG ಅಂದ್ರೆ ಲೋವರ್ ಇನ್ಕಮ್ ಗ್ರೂಪ್ ಅಂತ ಬರುತ್ತೆ. ಸೊ ಕಡಿಮೆ ಆದಾಯ ವರ್ಗ ಅವರಿಗೆ ಬಂದ್ಬಿಟ್ಟು 3 ಲಕ್ಷದಿಂದ 6 ಲಕ್ಷ ತನಕ ಇರುತ್ತೆ. ಸೊ ಹಾಗೇನೆ ಬಂದು ಮಧ್ಯಮ ವರ್ಗದ ಗುಂಪು. ಸೊ ಇವರಿಗೆ ಬಂದ್ಬಿಟ್ಟು ನಾವು ಹೇಳ್ತೀವಿ 6 ಲಕ್ಷದಿಂದ 9 ಲಕ್ಷದ ಒಳಗಡೆ ಆದಾಯ ಇರಬೇಕು. ಸೊ ಇಷ್ಟು ಬಂದು ಈ ಒಂದು ವರ್ಗಕ್ಕೆ ಇಂತಿಷ್ಟು ಇನ್ಕಮ್ ಇರಬೇಕು ಅನ್ನೋದು ಗೊತ್ತಾಯ್ತು. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಯಾರಿಗೆಲ್ಲ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಈ ಒಂದು ಯೋಜನೆಗೆ ಅಂದ್ರೆ ಫಸ್ಟ್ ಬಂದು ವಿಧವೆಯರಿಗೆ, ಹಾಗೆ ಒಂಟಿ ಮಹಿಳೆಯರಿಗೆ, ಸೊ ಸಿಂಗಲ್ ಪೇರೆಂಟ್ಸ್ ಅಂತ ನಾವೇನು ಹೇಳ್ತಿರಲ್ಲ ಅವ್ರಿಗೂ ಕೂಡ ಸಿಗ್ತಾ ಇದೆ. ಹ್ಯಾಂಡಿಕ್ಯಾಪ್ಸ್, ಸೊ ಗೊತ್ತಿರುತ್ತೆ ಅಂಗವಿಕಲರಿಗೂ ಅವ್ರಿಗೂ ಕೂಡ ಸಿಗ್ತಾ ಇದೆ. ಹಾಗೇನೆ ಟ್ರಾನ್ಸ್ಜೆಂಡರ್ ಮಂಗಳಮುಖಿ ಹಾಗೆ ಅವರ ಸಮುದಾಯ ಅವ್ರಿಗೂ ಕೂಡ ಸಿಗ್ತಾ ಇದೆ. SC ST ವರ್ಗದವರಿಗೆ ಅವ್ರಿಗೂ ಕೂಡ ಫಸ್ಟ್ ಪ್ರಿಫರೆನ್ಸ್ ಸಿಗ್ತಾ ಇದೆ. ಜೊತೆಲಿ ಬಂದ್ಬಿಟ್ಟು ಕೂಲಿ ಕಾರ್ಮಿಕರು ಅಂದ್ರೆ ದಿನಗೂಲಿ ಕಾರ್ಮಿಕರಿಗೆ ಏನ್ ಗಾರ್ಮೆಂಟ್ಸ್ ಆಗಿರ್ಬೋದು ಅಥವಾ ಸಿವಿಲ್ ವರ್ಕರ್ಸ್ ಗಾರೆ ಕೆಲಸ ಈ ರೀತಿ ಎಲ್ಲ ಮಾಡ್ತಾ ಇರ್ತಾರಲ್ಲ ಅಂತವ್ರಿಗೂ ಕೂಡ ಈ ಒಂದು ಫಸ್ಟ್ ಪ್ರಿಫರೆನ್ಸ್ ಸಿಗ್ತಾ ಇದೆ. ಜೊತೆಗೆ ಬಂದ್ಬಿಟ್ಟು ಬೀದಿ ಬದಿ ವ್ಯಾಪಾರಿಗಳು ಈಗ ಸಿಟಿಗಳಲ್ಲಿ ಇರ್ತಾರೆ, ಬಾಡಿಗೆ ಮನೆಗಳಲ್ಲಿ ಇರ್ತಾರೆ. ಸೊ ಅವರು ಅವರ ಜೀವನಕ್ಕೆ ಒಂದು ಬೀದಿ ಬದಿ ವ್ಯಾಪಾರಿ ಅಂದ್ರೆ ವ್ಯಾಪಾರವನ್ನ ಮಾಡ್ತಾ ಇರ್ತಾರಲ್ಲ ಅಂತವರಿಗೂ ಕೂಡ ಸಿಗ್ತಾ ಇದೆ. ಜೊತೆಗೆ ಬಂದ್ಬಿಟ್ಟು ಸ್ಲಮ್ ಏರಿಯಾ ಅಂದ್ರೆ ಕೊಳಕು ನಿವಾಸಿ ಅಂತ ಏನ್ ಹೇಳ್ತೀವಲ್ಲ ಅಂತವರಿಗೂ ಕೂಡ ಫಸ್ಟ್ ಪ್ರಿಫರೆನ್ಸ್. ಈ ನಾನು ಹೇಳಿರ್ತಕ್ಕಂಥ ಮೇಲಿನ ಎಲ್ಲಾ ಒಂದು ಗುಂಪುಗಳಿಗೂ ಕೂಡ ಈ ಒಂದು ಯೋಜನೆಯ ಲಾಭವನ್ನ ತುಂಬಾ ಅಂದ್ರೆ ತುಂಬಾ ಅನುಕೂಲವಾಗಿ ಪಡ್ಕೊಳ್ಬಹುದು. ಹಾಗೇನೆ ಬಂದು ಈ ಯೋಜನೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಡಾಕ್ಯುಮೆಂಟೇಶನ್ಸ್ ಎಲ್ಲ ಏನೇನ್ ಬೇಕಾಗುತ್ತೆ. ಸಿಂಪಲ್ ಡಾಕ್ಯುಮೆಂಟೇಶನ್ಸ್ ಇದೆ. ಸೊ ಫಸ್ಟ್ ಗೆ ಬಂದು ಆಧಾರ್ ಕಾರ್ಡ್, ಅದು ಒರಿಜಿನಲ್ ಪ್ಲಸ್ ಜೆರಾಕ್ಸ್ ಎರಡು ಬೇಕಾಗಿರುತ್ತೆ. ಹಾಗೇನೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಬೇಕಾಗುತ್ತೆ, ಅಂದ್ರೆ ಫ್ರಂಟ್ ಪೇಜ್ ಏನಿರುತ್ತಲ್ಲ ಸೊ ಅದು ಬಂದು ಬೇಕಾಗಿರುತ್ತೆ. ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೇಕಾಗತ್ತೆ. ಹಾಗೇನೆ ಕ್ಯಾಸ್ಟ್ ಸರ್ಟಿಫಿಕೇಟ್. ಸೊ ಇದ್ದವರು ಪ್ರೊವೈಡ್ ಮಾಡಿ, ಕ್ಯಾಸ್ಟ್ ಇಲ್ಲದೆ ಇದ್ದವರು ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಬಂದು ಮೊಬೈಲ್ ನಂಬರ್. ಸೊ ಮೊಬೈಲ್ ನಂಬರ್ ಹಾಗೆ ಇಮೇಲ್ ID ಬೇಕಾಗುತ್ತೆ. ಹಾಗೇನೆ ಒಂದು ರೇಷನ್ ಕಾರ್ಡ್, BPL ಕಾರ್ಡ್ ಸೊ ನಿಮ್ಗೆ ಇರುತ್ತಲ್ಲ ಬಿಲೋ ಪಾವರ್ಟಿ ಲೈನ್ ಅಂತ ಹೇಳಿ. ಸೊ ಆ ಒಂದು ರೇಷನ್ ಕಾರ್ಡ್ ಅನ್ನ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಸೊ ಹಾಗೇನೆ ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ಡಾಕ್ಯುಮೆಂಟೇಶನ್ಸ್ ಎಲ್ಲ ನೋಡಿದಾದ್ಮೇಲೆ ಯಾವ ಯಾವ ವರ್ಗಗಳಿಗೆ ಎಷ್ಟೆಷ್ಟು ಸಿಗ್ತಾ ಇದೆ ಸಹಾಯಧನ ಅದನ್ನು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟಿಗೆ ಬಂದು EWS ಅಂದ್ರೆ ಆರ್ಥಿಕವಾಗಿ ದುರ್ಬಲವಾಗಿರುವಂತಹ ಗುಂಪಿಗೆ 2.5 ಲಕ್ಷ ಸಿಗ್ತಾ ಇದೆ. ಹಾಗೇನೆ ಬಂದ್ಬಿಟ್ಟು ಕಡಿಮೆ ಆದಾಯದ ಗುಂಪು ಅಂತ ನಾನು ಹೇಳಿದೆಲ್ಲ ಅವ್ರಿಗೂ ಕೂಡ 2.5 ಲಕ್ಷದವರೆಗೂ ಸಿಗ್ತಾ ಇದೆ. ಜೊತೆಗೆ ಬಂದು ಮಧ್ಯಮ ವರ್ಗದ ಜನರಿಗೆ 2,67,000 ಸಿಗ್ತಾ ಇದೆ ಸಹಾಯಧನ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ. ಹಾಗೇನೆ ನಿಮ್ಗೆ ಇದರಲ್ಲಿ ಇನ್ನೊಂದು ಆಪ್ಷನ್ ಕೂಡ ಸಿಗ್ತಾ ಇದೆ. ಅದು ಬಂದು CLSS ಅಂತ ಅಂದ್ರೆ ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಸ್ಕೀಮ್ ಅಂತ. ಈ ಯೋಜನೆಯಲ್ಲಿ ಈ ಒಂದು ಸಬ್ಸಿಡಿ ಸ್ಕೀಮ್ ಅನ್ನೋದು ಸಿಗ್ತಾ ಇದೆ. ಇದರಿಂದ ನಿಮ್ಗೆ ಏನಪ್ಪಾ ಯೂಸ್ ಅಂತ ಹೇಳಿದ್ರೆ
ನೀವೇನಾದ್ರೂ ಮನೆ ಕಟ್ಟೋದಕ್ಕೆ ಬ್ಯಾಂಕ್ಗಳಲ್ಲಿ ಸಾಲ ಏನಾದ್ರು ತಗೊಂಡಾಗ ಅಲ್ಲಿ ನಿಮ್ಗೆ 3 ಇಂದ 6.5% ಗಂಟ ಬಡ್ಡಿ ರಿಯಾಯಿತಿ ಸಿಗ್ತಾ ಇದೆ. ಸೊ ಈ ಒಂದು ಸ್ಕೀಮ್ ಅಲ್ಲಿ ಇದರಲ್ಲಿ ಈ ಒಂದು ಆಪ್ಷನ್ ಕೂಡ ಎಕ್ಸ್ಟ್ರಾ ಇದೆ. ಸೊ ಇಷ್ಟು ಬಂದು ಈ ಒಂದು ಯೋಜನೆಯ ಡೀಟೇಲ್ಸ್. ಹಾಗೇನೆ ಇದನ್ನ ಯಾವ ರೀತಿ ನಾವು ಅಪ್ಲೈ ಮಾಡ್ಬೋದು ನಿಮ್ಗೆ ಒಂದು ಹೇಳ್ತೀನಿ ನೋಡಿ. ವೆಬ್ಸೈಟ್, ಅಫಿಷಿಯಲ್ ವೆಬ್ಸೈಟ್ ಸಿಗುತ್ತೆ. ಸೊ ಅದು ಬಂದು PMAYMIS.government.in ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಸೊ ವಿಸಿಟ್ ಮಾಡಿದ ನಂತರ ನೀವು ಜಸ್ಟ್ ಅಲ್ಲೇನೆ ಡೈರೆಕ್ಟ್ ಅಪ್ಲೈ ಮಾಡೋ ಹಾಗಿಲ್ಲ, ಅಲ್ಲಿ ನಗರ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಸೊ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಆ ಒಂದು ಸೆಕ್ಷನ್ ಅಲ್ಲಿ ಡಾಕ್ಯುಮೆಂಟೇಶನ್ಸ್ ಅನ್ನ ನೀವು ಏನ್ ಮಾಡ್ಬೇಕಾಗತ್ತೆ, ಫುಲ್ಫಿಲ್ ಮಾಡ್ಬೇಕಾಗತ್ತೆ. ಸೊ ನಂತರ ಅಲ್ಲಿ ಸಬ್ಮಿಟ್ ಅನ್ನೋ ಬಟನ್ ಒತ್ತಬೇಕಾಗತ್ತೆ. ಇಲ್ಲ ನನ್ಗೆ ಇದೆಲ್ಲ ರಿಸ್ಕ್, ನಂಗೆ ಇದೆಲ್ಲ ಮಾಡೋದಕ್ಕೆ ಬರಲ್ಲ, ಅಷ್ಟು ನಾಲೆಡ್ಜ್ ಇಲ್ಲ ಅಂದ್ರೆ ಸೊ ಟೆನ್ಷನ್ ತಗೋಬೇಡಿ. ನಿಮ್ಮ ಒಂದು ಹತ್ತಿರದ ಗ್ರಾಮವನ್ನಾಗಿರ್ಬೋದು, ಬೆಂಗಳೂರನ್ನು, ಕರ್ನಾಟಕವನ್ನು, ಯಾವ್ದಾದ್ರೂ ಪರವಾಗಿಲ್ಲ, ಅಥವಾ ನಿಯರೆಸ್ಟ್ ಗವರ್ನಮೆಂಟ್ ಆಫೀಸ್ಗಳಿರುತ್ತಲ್ಲ ಅಲ್ಲಿ ಹೋಗಿ ಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಅವ್ರಿಗೆ ಕೊಟ್ರೆ ಅವರೇ ನಿಮ್ಗೆ ಅಪ್ಲೈ ಮಾಡಿ ಒಂದು ಅಕ್ನಾಲಜ್ಮೆಂಟ್ ಅಂತ ಕೊಡ್ತಾರೆ. ಸೊ ಇದು ಕೊಟ್ಟಾದ್ಮೇಲೆ ನಿಮ್ಗೆ ಅದು ಅಪ್ರೂವಲ್ ಆಗಿ ನಿಮ್ಮ ಒಂದು ಹಣವನ್ನ ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಜಮಾ ಆಗತ್ತೆ. ಹಾಗೇನೆ ಹೇಳ್ತಾ ಇದೀನಿ ನೋಡಿ. ಸೊ ಈ ಒಂದು ಯೋಜನೆಗೆ ಅಪ್ಲೈ ಮಾಡಿದಾದ್ಮೇಲೆ ನೀವು ಸ್ಟೇಟಸ್ ಕೂಡ ಚೆಕ್ ಮಾಡ್ಬೋದು. ಸೊ ಆ ಒಂದು ಆಪ್ಷನ್ ಕೂಡ ಸಿಗುತ್ತೆ. ಇಲ್ಲ ಏನಾಯ್ತು ನಾನು ಅಪ್ಲೈ ಮಾಡ್ದೆ ಅನ್ನೋ ಇಂಟೆನ್ಷನ್ ಇರಲ್ಲ. ಸೊ ಇದರಲ್ಲಿ ಬಂದು ನೀವು ಅಪ್ಲೈ ಮಾಡಿದಾದ್ಮೇಲೆ ಸ್ಟೇಟಸ್ ಚೆಕ್ ಮಾಡ್ಬೇಕಂದ್ರೆ ಸೇಮ್ ಆಸ್ ಇಟ್ ಈಸ್ ನಿಮ್ಗೆ ಒಂದು ವೆಬ್ಸೈಟ್ ಇರುತ್ತಲ್ಲ, PMAYMIS.government.in ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಲ್ಲಿ ಇವರ ಅಪ್ಲಿಕೇಶನ್ ಸ್ಟೇಟಸ್ ಅನ್ನೋ ಆಪ್ಷನ್ ಇರುತ್ತೆ. ಆ ಆಪ್ಷನ್ಗೆ ನೀವು ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರು ಅಥವಾ ಆಧಾರ್ ಕಾರ್ಡ್ ನಂಬರು ಹಾಕಿದ್ರೆ ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಪೆಂಡಿಂಗ್ ಅಲ್ಲಿ ಇದೆಯಾ ಅಥವಾ ಅಪ್ರೂವಲ್ ಆಗಿದೆಯಾ ಅನ್ನೋದು ನಿಮ್ಗೆ ತಿಳಿಯುತ್ತೆ. ಸೊ ಈ ಒಂದು ಯೋಜನೆ ಡೀಟೇಲ್ಸ್ ಎಷ್ಟು, ಹಾಗಂತ ನೀವು ಯಾವಾಗಂದ್ರೆ ಅವಾಗ ಅಪ್ಲೈ ಮಾಡ್ಬೋದು ಅಂತ ಎಲ್ಲ ನೀವು ಯೋಚನೆ ಮಾಡ್ಬಿಡಿ. ಯಾಕಂದ್ರೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೇಕಂದ್ರೆ ಮೇನ್ ಆಗಿ ಲಾಸ್ಟ್ ಡೇಟ್ ಕೂಡ ಕೊಟ್ಟಿದ್ದಾರೆ. ಸೊ ಅದು ಬಂದು ನೆಕ್ಸ್ಟ್ ಮಂತ್ ಅಂದ್ರೆ September 30th ಬಂದು ಲಾಸ್ಟ್ ಡೇಟ್. ಅದಾದ್ಮೇಲೆ ನೀವೇನಾದ್ರು ಅಪ್ಲೈ ಮಾಡಕ್ ಹೋದ್ರೆ ಅಪ್ಲಿಕೇಶನ್ ವೆಬ್ಸೈಟ್ ಅನ್ನೋದು ಲಾಕ್ ಮಾಡಿರ್ತಾರೆ. ಸೊ ನಿಮ್ಮ ಒಂದು ಅರ್ಜಿ ಯಾವುದೇ ರೀತಿ ಗೌರ್ಮೆಂಟ್ ತಗೊಳ್ಳೋದಿಲ್ಲ. ಹಾಗಾಗಿ ಆದಷ್ಟು ಬೇಗ ಈ ಒಂದು September 30th ಒಳಗಡೆನೆ ಅಪ್ಲೈ ಮಾಡಿ. ಸೊ ಈ ಯೋಜನೆ ನಿಮಗೆ ಉಪಯೋಗ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಬೇರೆಯವ್ರಿಗಾದ್ರೂ ಶೇರ್ ಮಾಡಿ. ಸೊ ನಿಮ್ಗೆ ಒಂದು ಸ್ವಂತ ಮನೆ ಇದ್ದು ಬೇರೆಯವರಿಗೆ ಏನಾದ್ರು ಸ್ವಂತ ಮನೆ ಇಲ್ಲದೆ ಇದ್ರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಯಾರೇ ಆಗಿದ್ರು ಕೂಡ ಇಲ್ಲದೆ ಇದ್ದವರಿಗೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ. ಸೊ ಅವರು ಕೂಡ ಉಪಯೋಗ ಆಗುತ್ತೆ. ಹಾಗೆ ಈ ಮಾಹಿತಿ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇದೇ ರೀತಿ ಇನ್ನಷ್ಟೊಂದು ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಗವರ್ಮೆಂಟ್ ಸ್ಕೀಮ್ಸ್ ಏನಾದ್ರು ನಿಮಗೆ ಬರಬೇಕು ಅಂದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಸಿಗ್ಬೇಕಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು.